ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ಎಲ್ಲರೂ ಆಲ್ಮೋಸ್ಟ್ ಗ್ರೀನರಿ, ಹಿಲ್ ಸ್ಟೇಷನ್, ಕ್ಲೌಡಿ ವೆದರ್, ಒಂದು ಟ್ರಕ್ಕಿಂಗೋಸ್ಕರ ಮಡಿಕೇರಿ, ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಇದನ್ನೇ ಚೂಸ್ ಮಾಡ್ತೀರಾ. ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಚಾಮರಾಜನಗರ ಹತ್ರ ಇರೋ ಈ BR ಹಿಲ್ಸ್, ಕೊಳ್ಳೇಗಾಲ, ಮಾದೇಶ್ವರನ ಬೆಟ್ಟಕ್ಕೆ ಹೋಗೋವಂಥ ರೋಡ್, ಇಲ್ಲೂ ಕೂಡ ಈ ಎಲ್ಲ ಥರದ ವೆದರು ಸೇಮ್ ಮಡಿಕೇರಿ ಥರನೇ ಇರೋವಂತಹ ವೆದರ್ ಇರುತ್ತೆ ಅಂತ. ನಾವು ಆ ಥರನೇ ವೆದರ್ ಇರೋವಂತಹ BR ಹಿಲ್ಸ್ಗೆ ಬಂದಿದ್ದೀವಿ. ನಾವು ಬಂದಿರೋದು ಬೇಸಿಗೆನೇ ಆದರೂ ಇಷ್ಟು ಗ್ರೀನರಿ, ರಸ್ತೆಯ ಪಕ್ಕದಲ್ಲಿ ಸಿಗುವಂತಹ ಮನೆಗಳು, ತೋಟಗಳು ಎಲ್ಲವೂ ಒಂದು ಸೆಕೆಂಡ್ ಚಿಕ್ಕಮಂಗ್ಳೂರು, ಸಕಲೇಶ್ಪುರನ ನೆನಪಿಸ್ತವೆ ಅಂತಲೇ ಹೇಳ್ಬೋದು. ಎಂಟರ್ ಆಗ್ತಿದ್ದಂಗೆ ನಾವು ಟಿಕೆಟ್ಸ್ನ ತೊಗೊಂಡ್ವಿ. ಆ್ಯಂಡ್ ಬಿಳಿಗಿರಿ ರಂಗನ ಬೆಟ್ಟವನ್ನು ಪ್ರವೇಶಿಸುತ್ತಿದ್ದಂತೆಯೇ ಇಲ್ಲಿ ಬೀಸುವಂತಹ ತಣ್ಣನೆ ಗಾಳಿ ನಮಗೆ ನಾವು ಬೇಸಿಗೆಯಲ್ಲಿ ಬಂದಿದ್ದೀವಿ ಅನ್ನೋದನ್ನೇ ಮರೆಸ್ಬಿಡ್ತು ಅಂತ ಹೇಳ್ಬೋದು. ಹಾಗೆ ನಾವು ಈ ರೋಡಲ್ಲಿ ಸಾಕ್ತಾ ಈ ಮರ ಗಿಡಗಳು, ಅದರಿಂದ ಬೀಸುವಂತಹ ಗಾಳಿ ನಮ್ಮ ಜೀವನದ ಜಂಜಾಟಗಳನ್ನೇ ಮರೆಸುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಬದುಕಿಗೆ ಉಲ್ಲಾಸವನ್ನು ತುಂಬುತ್ತೆ ಅಂತ ಹೇಳ್ಬೋದು. ನೋಡಿ, ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಮರ ಗಿಡಗಳಿಂದನೇ ಕೂಡಿದೆ. ಹಾಗೆ ಅಲ್ಲಲ್ಲೇ ಆನೆಗಳು ಮತ್ತು ಜಿಂಕೆಗಳು ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ, ಇಲ್ಲಿ ಮಳೆಗಾಲದಲ್ಲಿ ನೀರು ಹರಿಯುತ್ತೆ. ಹಾಗೆ ಹೇಳಬೇಕು ಅಂದರೆ ಈ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ 700ಕ್ಕೂ ಹೆಚ್ಚು ವಿಧವಾದಂತಹ ಔಷಧೀಯ ಗಿಡಗಳ ಇದೆಯಂತೆ. ಹಾಗೆ ಇಲ್ಲಿಂದ ಕೇಗುಡಿ ಅಂತ ಒಂದು ಪ್ಲೇಸ್ ಇದೆ. ಅದು ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಹಾಗೆ ಬೆಟ್ಟಕ್ಕೆ ಹೋಗ್ತಾ ನಮಗೆ ಈ ಥರ ವ್ಯೂ ಸಿಕ್ತು. ಹಾಗೆ ಇಲ್ಲಿಗೆ KSRTC ಬಸ್ ಕೂಡ ಅವೈಲಬಲ್ ಇದೆ. ನಾವು ಬಂದು ಗಾಡಿನ ಪಾರ್ಕ್ ಮಾಡಿ ರಂಗನಾಥ ಸ್ವಾಮಿ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ಬಟ್ಟೆಗಳು ಮತ್ತು ಆಟ ಸಾಮಾನು ಇದೆಲ್ಲ ಸಿಗುತ್ತೆ. ಹಾಗೆ ಅಡುಗೆ ಮಾಡ್ಕೊಳ್ಳೋದಕ್ಕೂ ಸಹ ಪಾತ್ರೆಗಳನ್ನ ಕೊಡ್ತಾರೆ. ನೀವೇ ಅಡುಗೆ ಮಾಡಿ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು. ಹಾಗೆ ಇದೆಲ್ಲ ಬೈಕ್ ಪಾರ್ಕಿಂಗು. ನಾವು ನ್ಯೂ ಇಯರ್ ನೆಕ್ಸ್ಟ್ ಡೇ ಬಂದಿರೋದ್ರಿಂದ ತುಂಬ ರಶ್ ಇದೆ. ನೋಡಿ, ಇಲ್ಲಿಂದ ಬೆಟ್ಟದಕ್ಕೆ ಹೋಗುವಂತಹ ದಾರಿ, ಮೆಟ್ಲುಗಳಿದೆ. ಆಲ್ರೆಡಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು. ಇಲ್ಲಿ ಪೂಜೆ ಸಾಮಗ್ರಿಗಳು ಸಿಗುತ್ತೆ. ನಾವು ಇಲ್ಲಿ ಚಪ್ಪಲ್ನ ಬಿಟ್ಟು ಕಾಲು ತೊಳ್ಕೊಂಡು ದೇವಸ್ಥಾನದ ಕಡೆ ಹೋದ್ವಿ. ಇದೊಂಥರ ಟ್ರೆಕ್ಕಿಂಗ್ ಪ್ಲೇಸ್ ಅಂತಲೂ ಹೇಳ್ಬೋದು. ತುಂಬ ಅಲ್ಲದೆ ಇದ್ರೂ ಸ್ವಲ್ಪ ಆದರೂ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವಿಲ್ಲಿ ದೇವರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಅದನ್ನು ಬೆಂಕಿ ಒಳಗಡೆ ಸಾಂಬ್ರಾಣಿನ ಹಾಕಿ ಮೇಲ್ಗಡೆ ಹೋಗ್ತಾ ಇದ್ವಿ.
ನೋಡಿ ನಮ್ಮ ವಿನಯ್ ಅವ್ರಿಗೆ ಭಕ್ತಿ ಜಾಸ್ತಿ, ಅದರಿಂದ ಅವ್ರು ಇಲ್ಲಿ ಕರ್ಪೂರನೂ ಹಾಕಿ ಕೈ ಮುಕ್ಕೊಂಡು ಹೊರಡ್ತಿದ್ದೀವಿ. ನೋಡಿ ಇಲ್ಲಿ ಪ್ರತಿ ಮೆಟ್ಲಿಗೂ ಸಹ ಅಷ್ಟಂಗ್ ಮೇಲೆ ಹಚ್ಕೊಂಡು ಹೋಗಿದ್ದಾರೆ. ಹರಕೆ ಇರೋರು ಸಹ ಈ ರೀತಿ ಹರಕೆನ ತೀರಿಸ್ತಾರೆ. ಆ್ಯಕ್ಚುಲಿ ಇದು ಮಾರ್ನಿಂಗ್ ಟೈಮ್ ಇನ್ನೂ ಬೇಗ ಬಂದರೆ ಇನ್ನೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು ವ್ಯೂ. ನೋಡಿ ಇಲ್ಲಿ ಎಷ್ಟು ಬಗೆ ಬಗೆಯ ತಿಂಡಿಗಳಿದೆ. ಹಾಗೆ ನಾವು ಟೇಸ್ಟ್ ಕೂಡ ಮಾಡಿದ್ವಿ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಮನೇಲಿ ಹೇಗೆ ಮಾಡಿದ್ದು ಫುಡ್ ಇರುತ್ತಲ್ಲ ಅದೇ ಥರ ಟೇಸ್ಟ್ ಇರುತ್ತೆ. ನೋಡಿ ಜನಸಾಗರ, ನಾವು ಆ ಜನಸಾಗರಗಳ ಮಧ್ಯೆ ದೇವರ ದರ್ಶನ ಪಡೆಯೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಾವು ಇಷ್ಟು ಮೆಟ್ಲನ್ನ ಹತ್ಕೊಂಡ್ಬಂದಿದ್ದೀವಿ. ಹಾಗೆ ಊಟಕ್ಕೂ ಸಹ ತುಂಬ ಜನ ಇದರಿಂದ ನಾವು ಊಟನ ತಿನ್ನೋಕೆ ಹೋಗಲಿಲ್ಲ, ಅಷ್ಟು ರಶ್ ಇತ್ತು. ಹೊರಗಡೆನೇ ಊಟ ಮಾಡ್ಕೊಂಡ್ವಿ. ಇದು ನಮ್ಮ ಟೀಮ್. ನೋಡಿ ದೇವಸ್ಥಾನದ ಒಳಗಡೆ ವ್ಯೂ ಈ ಥರ ಇದೆ. ಇಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ಮತ್ತು ರಂಗನಾಯಕಿ ಅಮ್ಮನವರು ಸ್ಥಾಪನೆಯಾಗಿದ್ದಾರೆ. ಇದಾಗಿತ್ತು ನಮ್ಮ BR ರೀಲ್ಸ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.